ನಮಸ್ಕಾರ. ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾದಂತಹ ವಿಚಾರ ಅದೇನು ಅಂತ ಹೇಳಿದರೆ, ಇವತ್ತಿನ ವಿಡಿಯೋ ಮಾಡಲಿಕ್ಕೆ ವಿಶೇಷವಾದಂತಹ ಒಂದು ಪ್ರೇರಣೆ ಏನು ಅಂತ ಹೇಳಿದರೆ, ಸಾಲದ ಬಾಧೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗ್ರಹಾಧೀನಂ ನರಾವರ ಗ್ರಹಾಧೀನಂ ಜಗತ್ ಸರ್ವಂ. ಗ್ರಹಗಳ ಅಧೀನದಲ್ಲಿ ಈ ಜಗತ್ತು ನಿಂತಿರುತ್ತೆ. ಗ್ರಹಗಳ ಅಧೀನದಲ್ಲಿ ಈ ಜಗತ್ತಿನ ಸರ್ವ ಕೆಲಸ ಕಾರ್ಯಗಳು ಆಗ್ತಾ ಇರ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಹಾಗಾಗಿ ಈ ಒಂದು ಜಗತ್ತಿನಲ್ಲಿ ಗ್ರಹಗಳು ಸರ್ವಕಾಲಿಕವಾಗಿ ಮನುಷ್ಯನ ಒಂದು ಏಳಿಗೆಗಳಿಗಾಗಿ, ಮನುಷ್ಯನ ಒಂದು ಅಭಿವೃದ್ಧಿ ಹಾಗೂ ಅವನ ಜೀವನದ ಕುಂಠಿತಕ್ಕೂ ಸಹಿತ ಈ ನವಗ್ರಹಗಳೇ ಕಾರಣರಾಗಿರ್ತವೆ ಅಂತ ಹೇಳ್ತಾ, ನವಗ್ರಹಗಳನ್ನು ವಂದಿಸುತ್ತಾ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಲದ ಬಾಧೆ. ಈ ಸಾಲದ ಬಾಧೆ ಅನ್ನತಕ್ಕಂತಹದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂದಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಾರಿಗೆ ಸಾಲ ಇಲ್ಲ ಹೇಳಿ? ಎಲ್ಲರಿಗೂ ಸಾಲ ಉಂಟು. ಆದರೆ ಆ ಸಾಲದ ಒಂದು ಬಾಧೆಯಿಂದ ಹೊರಗಡೆ ಯಾವ ರೀತಿಯಾಗಿ ನಾವು ಬರಬೇಕು ಅಂತ ಹೇಳುವಂತಹ ಒಂದು ವಿಚಾರ. ಇವತ್ತಿನ ಒಂದು ವಿಚಾರ ಏನು ಅಂತ ಹೇಳಿದರೆ, ಸಾಲದ ಬಾಧೆ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ, ನೀವೇನಾದರೂ ದುಡ್ಡು ಕೊಡ್ತೀರಾ, ನೀವೇನಾದರೂ ನಮ್ಮ ಸಾಲವನ್ನು ತೀರಿಸೋ ಥರ ಏನಾದರೂ ಹೇಳ್ತೀರಾ ಅನ್ನತಕ್ಕಂತಹ ಒಂದು ವಿಚಾರ. ಯಾವ ಜ್ಯೋತಿಷರಾಗಲಿ, ಯಾವುದೇ ಒಂದು ವಿಚಾರವನ್ನು ಹೇಳುವಂತಹವರಾಗಿರಲಿ, ನೀವು ಮಾಡಿರ್ತಕ್ಕಂತಹ ಸಾಲವನ್ನು ನೇರವಾಗಿ ಬಂದು ನಾವು ತೀರಿಸಲಿಕ್ಕೆ ಆಗುವಂತಹದ್ದು ವಿಚಾರವಲ್ಲ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಏನು? ಸಾಲದ ಬಾಧೆಯನ್ನು ಅನುಭವಿಸ್ತಕ್ಕಂಥವರ ಮನಸ್ಥಿತಿ ಏನಾಗಿರ್ತದೆ, ಸಾಲವನ್ನು ಮಾಡಬೇಕಾದಾಗ ಅವರ ಒಂದು ಮನೋಸ್ಥಿತಿ ಏನಾಗಿರ್ತದೆ, ಅವರ ಒಂದು ಮನಸ್ಸಿನ ಒಂದು ವಿಚಲತೆ ಏನಾಗಿರ್ತದೆ, ಅವರ ಕಷ್ಟ ಅವರವರಿಗೆ ಗೊತ್ತಾಗಿರುವ ಹಾಗೆ ಈಗ ಅವರು ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ ಆ ಒಂದು ಸಾಲದ ಬಾಧೆಯಲ್ಲಿ ಬಿದ್ದಿರ್ತಾರೆ, ಬೇರೆಯವರ ಹತ್ರ ಸಾಲವನ್ನು ಮಾಡಿರ್ತಾರೆ. ಹಾಗಾಗಿ ಈ ಸಾಲದ ಬಾಧೆ ಆಗಲಿಕ್ಕೆ ಮುಖ್ಯವಾಗಿ ಮನುಷ್ಯನಿಗೆ ಕಾರಣ ಏನು? ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿ ಬರಬೇಕು ಅಂದರೆ ಮನುಷ್ಯನ ವಿಚಾರ ಹೇಗಿರ್ತದೆ? ಗ್ರಹಗಳ ಒಂದು ವಿಚಾರದಲ್ಲಿ ಹೇಳೋದಾದರೆ, ರಾಹುವಿನ ಮತ್ತು ಕೇತುವಿನ ನೀಚ ಸಂಚಾರ, ರಾಹು ಮತ್ತು ಕೇತುವಿನ ಗ್ರಹಗಳ ನೀಚ ಸಂಚಾರದಿಂದಾಗಿ, ನೀಚ ವಿಚಾರದಿಂದಾಗಿ ಮನುಷ್ಯ ಸಾಲದ ಬಾಧೆಯನ್ನು ಅನುಭವಿಸ್ತಾನೆ, ಸಾಲಕ್ಕೆ ಮುಂದಾಗ್ತಾನೆ. ಹಾಗಾಗಿ ಈ ಸಾಲದ ಬಾಧೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ನಾವು ಎಷ್ಟೇ ಜ್ಯೋತಿಷ್ಯದ ವಿಚಾರವಾಗಿ, ಶಾಸ್ತ್ರದ ವಿಚಾರವಾಗಿ ನಾವು ಎಷ್ಟೇ ಹೇಳಿದರೂ ಕೂಡ ಮನುಷ್ಯನಿಗೆ ಮೊದಲೇ ದುಡಿಮೆ ಅನ್ನತಕ್ಕಂತಹದ್ದು ಇರಬೇಕು. ತಾನು ದುಡಿದಂತಹ ದುಡ್ಡು, ಇವತ್ತಿನ ದಿವಸದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ದುಡಿಮೆಯನ್ನು ಮಾಡ್ತಾರೆ, ಎಲ್ಲರೂ ಕಾಯಕನ್ನು ಕೈಗೊಂಡಿರ್ತಾರೆ. ಆದರೆ ದುಡಿದಿದ್ದ ತಕ್ಕ ಹಾಗೆ ನಮ್ಮಲ್ಲಿ ಹಣ ಉಳಿತಾಯ ಆದರೆ ಆ ಹಣದಿಂದ ನಾವು ಸಾಲವನ್ನು ಮುಕ್ತಿಯನ್ನಾಗಿ ಮಾಡ್ಕೊಳ್ಬಹುದು ಗುರುಗಳೇ. ಆದರೆ ಸಾಲ ಮುಕ್ತಿ ಆಗ್ತಾ ಇಲ್ಲ ಅನ್ನತಕ್ಕಂತಹ ವಿಚಾರ ಏನು? ವ್ಯರ್ಥವಾದಂತಹ ಖರ್ಚುಗಳಿಗೆ ಕಡಿವಾಣವನ್ನು ಹಾಕ್ತಕ್ಕಂತಹದ್ದು. ಆ ವ್ಯರ್ಥವಾದ ಖರ್ಚನ್ನು ನಾವು ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿದರೆ, ಆ ರೀತಿಯಾದಂತಹ ಒಂದು ಪಾಸಿಟಿವ್ ಎನರ್ಜಿ, ಆ ರೀತಿಯಾದಂತಹ ಒಂದು ಬುದ್ಧಿಮತ್ತೆ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾ, ಅದು ಯಾವ ರೀತಿಯಾಗಿ ಬರ್ತದೆ? ಜ್ಯೋತಿಷಾತ್ಮಕ ವಿಚಾರವಾಗಿ ನಾವು ಹೇಳೋದಾದರೆ, ಮಂತ್ರಗಳಿಗೆ ತನ್ನದೇ ಆದಂತಹ ಶಕ್ತಿ ಅಂತ ಇರ್ತದೆ. ಮಂತ್ರಗಳಿಗೆ ತನ್ನದೇ ಆದಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಸಾಬೀತಾಗಿರ್ತದೆ. ಹಾಗಾಗಿ ಸಾಲದ ಬಾಧೆಯ ಒಂದು ನಿವಾರಣೆಗೋಸ್ಕರ ತಾವು ಯಾವ ಒಂದು ಮಂತ್ರವನ್ನು ಪಠಣೆ ಮಾಡಬೇಕು, ಯಾವ ಒಂದು ವಿಚಾರವನ್ನು ತಾವು ಅನುಸರಿಸಬೇಕು ಅಂತ ಹೇಳೋದಾದರೆ, ಓಂ ಭುಜಂಗಾಯ ವಿದ್ಮಹಿ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್ ಅನ್ನತಕ್ಕಂತಹ ಮಂತ್ರವನ್ನು 21 ಬಾರಿ ದಿವಸ ಹೇಳ್ತಾ ಬನ್ನಿ. ಸ್ನಾನಾದಿಗಳನ್ನು ಮುಗಿಸಿದ ನಂತರ ಈ ಒಂದು ಮಂತ್ರವನ್ನು ಪೂಜೆಯ ಸಮಯದಲ್ಲಿ ಹೇಳ್ತಾ ಬನ್ನಿ. ಖಂಡಿತವಾಗಿಯೂ ಒಂದು ವೈಬ್ರೇಷನ್, ಪಾಸಿಟಿವ್ ಆದಂತಹ ಒಂದು ವೈಬ್ರೇಷನ್ ನಿಮ್ಮಲ್ಲಿ ಆಗ್ತದೆ. ಒಂದು ಸಾಲದ ಬಾಧೆಯ ನಿವಾರಣೆಗೋಸ್ಕರ ಈ ಒಂದು ಮಂತ್ರ ನಿಮಗೆ ಸಹಾಯಕಾರಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೂ ಇನ್ನೊಂದು ವಿಶೇಷವಾದಂತಹ ವಿಚಾರ ಹೇಳೋದಾದರೆ, ನಮ್ಮ ದೈವತ್ವವಾಣಿ ಕಾರ್ಯಕ್ರಮದ ಎಲ್ಲ ವಿಚಾರಗಳು ನಿಮಗೆ ಸಿಗಬೇಕು. ದೈವತ್ವವಾಣಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರೋತ್ಸಾಹಿಸಿ. ಕಮೆಂಟ್ ಮೂಲಕ ತಮ್ಮ ಒಂದು ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಹಾಗೂ ಮಂತ್ರೋಕ್ತ ಹಾಗೂ ತಂತ್ರೋಕ್ತ ಪರಿಹಾರಗಳಿಗೆ ನಮ್ಮನ್ನು ಈ ಕೆಳಗೆ ಇರ್ತಕ್ಕಂತಹ ಫೋನ್ ನಂಬರ್ ಮುಖಾಂತರ ಸಂಪರ್ಕಿಸಿ. ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತಮವಾದಂತಹ ಪರಿಹಾರವನ್ನು ಶತಸಿದ್ಧವಾಗಿ ಶಾಸ್ತ್ರೋಕ್ತವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.